ಹೊಸ ವಿಚಾರ ಏನು ಅಂತಂದ್ರೆ ಬೆಂಗಳೂರಲ್ಲಿ BMTC ಬಸ್ಗಳು ಇವಾಗ BMTC ಬಸ್ ಆಗಿ ಉಳಿದಿಲ್ಲ. ಅಡ್ವರ್ಟೈಸ್ಮೆಂಟ್ ಬಾಕ್ಸ್ಗಳಾಗಿ ಓಡಾಡ್ತಾ ಇವೆ. ಬ್ಲಿಂಕಿಟ್, ಸ್ವಿಗ್ಗಿ ಈ ತರ 10 ಆಗಿವೆ. ಮಿನಿಟ್ಸ್ ಡೆಲಿವರಿ ಅಂತೆ BMTC. ಈ ತರ 10 ಆಗಿವೆ. ಮಿನಿಟ್ಸ್ ಡೆಲಿವರಿ ಅಂತೆ BMTC. ಸಿಮೆಂಟು ಈ ತರ ಆಗಿ ಹೋಗಿದೆ. ಬಸ್ ಪೂರ್ತಿ ನಿಮ್ಗೆ ಎಲ್ಲೂ BMTC ಅಂತ ಒಂದು ಲೋಗೋನು ಕಾಣಿಸ್ದೇ ಇರಂಗೆ ಆ ಮಟ್ಟಿಗೆ ನೀಟಾಗಿ ವ್ರ್ಯಾಪ್ ಆಗಿ ಪಳ ಪಳ ಅಂತ ಹೊಳಿತಾ ರೋಡಲ್ಲಿ ಓಡಾಡ್ತಾ ಇದೆ. ಇಂಥ ಪರಿಸ್ಥಿತಿ ಯಾಕೆ ಬಂತು BMTCಗೆ ಅಂತ ನನ್ನ ಪ್ರಶ್ನೆ. ಇನ್ನೇನು ಫ್ರೀ ಕೊಟ್ರೆ ದುಡ್ಡು ಎಲ್ಲಿಂದ ತರ್ಬೇಕು ಇವರು? ಆ ಮಟ್ಟಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕಾ? ಬಸ್ಸೇ ಅವ್ರದ್ದು ಅನ್ನಂಗ್ ಆಗ್ಬಿಟ್ಟಿದೆ. ನಾನ್ ಯಾವ್ದೋ ಒಂದ್ ನೋಡ್ದೆ, ಸಿಮೆಂಟ್ದು ಯಾವ್ದೋ ಒಂದ್ ನೋಡ್ದೆ, ಬಸ್ ಫುಲ್ ಅದೇ ಇದೆ. ಅದ್ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ ಮಾಡಿದ್ದಾರೆ. ಯಾವ್ದೋ ಕಂಪ್ನಿ ಬಸ್ ಇರುತ್ತಲ್ಲ, ಆ ಸಿಮೆಂಟ್ ಅವ್ರನ್ನ ಆ ಫ್ಯಾಕ್ಟ್ರಿ ಕರ್ಕೊಂಡ್ ಬರೋ ಬಸ್ಗಳು ಹೆಂಗಾಗಿರುತ್ತಲ್ವಾ ಆ ತರ ಕಾಣಿಸ್ತಿದೆ ನಂಗೆ ಅದು ಯೆಲ್ಲೋ ಕಲರ್ ಬಸ್ಸು. BMTC ಅಂತ ಗೊತ್ತಾಗೋ ತರ ಆದ್ರೂ ಒಂಚೂರು ಅದು ರೆಕಗ್ನೈಸ್ ಮಾಡೋ ತರ ಆದ್ರೂ ಉಳಿಸ್ರು ಅಂತಂದ್ರೆ ಅದು ಇಲ್ಲ. ಫುಲ್ ರ್ಯಾಪ್ ಮಾಡ್ಬಿಟ್ಟವ್ರೆ. ಸೊ ನಾನು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಮೊದ್ಲಿಂದಾನು ಇದೆ ಅಡ್ವರ್ಟೈಸ್ಮೆಂಟ್ BMTCಗೆ, KSRTCಗಾಗ್ಲಿ ಮಾಡೇ ಮಾಡ್ತಾರ ಮೊದ್ಲಿಂದ ನೋಡಿದೀನಿ. ನಾನ್ ಮುಂಚೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಓಡಾಡ್ತಿದ್ದೆ. ಸೊ ಆವಾಗ ನಾನು ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ BMTCದು ಒಂದು ಬಸ್ಸದು ಏನಪ್ಪಾ ಅಂತಂದ್ರೆ ಮೇಲ್ಗಡೆನು ಈ ತರ ಗ್ಲಾಸ್ ಇರುತ್ತೆ, ಕೆಳಗಡೆ ಕಿಟಕಿ ಇರುತ್ತೆ. ಸೊ ಅದು ಹೆಂಗೆ ಅಂದ್ರೆ ಮೊದ್ಲೇ ಹೈಟ್ ಕಡಿಮೆ ಇರುತ್ತೆ. ಹಿಂಗೆ ನಿಂತಿರೋರ್ಗೆ ಆಚೆಗಡೆ ಕಾಣಿಸ್ಬೇಕು ಅಂದ್ರೆ ಮೇಲ್ಗಡೆ ಗ್ಲಾಸ್ ಅಲ್ಲಿ ನಾವು ನೋಡ್ಬೇಕಿರುತ್ತೆ. ಕೂತಿರೋರ್ಗೆ ಕಿಟಕಿ ಇರುತ್ತೆ. ನಾನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಏನಾಗೋದು ಅಂತಂದ್ರೆ ಇವಾಗ ಮುಂಚೆಲೆಲ್ಲ ಎಲ್ಲಾ ಬಸ್ಸಲ್ಲೂ ಅನೌನ್ಸ್ಮೆಂಟ್ ಇರ್ಲಿಲ್ಲ ಯಾವ ಸ್ಟಾಪ್ ಬಂದಿದೆ ಅಂತ. ಕೆಲವೊಂದ್ ಬಸ್ಸಲ್ಲಿ ಇರೋದು, ಕೆಲವೊಂದ್ ಬಸ್ಸಲ್ಲಿ ಇರ್ತಿರ್ಲಿಲ್ಲ. ಸೊ ನಾನು ಯಾವ್ದೋ ಒಂದು ಹೊಸ ರೂಟ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಏನೋ ಒಂದು ರೆಕಗ್ನೈಸ್ ಮಾಡ್ಬಿಟ್ಟು ನಾನು ಅಲ್ಲಿ ಇಳ್ಕೋಬೇಕಿರುತ್ತೆ. ಇಂಥ ಅಂಗಡಿನೋ ಅಥವಾ ಏನೋ ಒಂದು ನಂಗೆ ಸ್ಪಾಟ್ ಹೇಳಿರ್ತಾರೆ, ಏನೋ ಒಂದು ಬೋರ್ಡ್ ನೋಡ್ಬಿಟ್ಟಾದ್ರೂ ನಾನು ಇಳ್ಕೋಬೇಕಿರುತ್ತೆ. ಸೊ ಆ ಟೈಮಿಗೆ ಏನ್ ಮಾಡೋರು ಅಂತಂದ್ರೆ ಆ ಮೇಲ್ಗಡೆ ಗ್ಲಾಸ್ ಏನಿರ್ತಿತ್ತಲ್ವಾ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡೋರು. ನನಗೆ ಹೆಂಗ್ ಉರಿಯೋದು ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ, ಅನೌನ್ಸ್ಮೆಂಟ್ ಇಲ್ಲ. ಒಂದು ನನ್ ಕಂಡಕ್ಟರ್ಗೆ ಹೇಳ್ಬೇಕು, ಸರ್ ಈ ಸ್ಟಾಪ್ ಬಂದ್ರೆ ಹೇಳಿ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು ಅಂದ್ರೆ ಅವನು ಏನು ಬಂದಿಲ್ಲ, ನೋಡ್ಲಿಲ್ಲ, ಹೇಳಲಿಲ್ಲ ಅಂದ್ರೆ ನನ್ ಕತೆ ಏನಾಗ್ಬೇಡ. ಸೊ ಇವ್ನು ಯಾವ ಸ್ಟಾಪ್ ಬಂದಿದೆ ಅಂತ ಬಸ್ ನಿಲ್ಸಿದಾಗ ನೋಡ್ಬೇಕು ಅಂತಂದ್ರೆ ಹಿಂಗೆ ಬಗ್ಗಿ ನಾನು ನೋಡ್ಬೇಕು ಕಿಟಕಿಯಿಂದ. ಆ ಕೂತಿರೋರ್ಗೆ ಏನ್ ಅನ್ಸಲ್ಲ, ಏನ್ ನನ್ ಮಗ ತೊಡೆ ಮೇಲೆ ಬಂದ್ ಮಲಗ್ತಾನೆ ಅಂತ ಅಸಹ್ಯ ಅನ್ಸುತ್ತಾ? ಹಂಗ್ ನೋಡೋಕ್ಕೂ ಆಗಲ್ಲ. ರಶ್ ಬೇರೆ ಇರುತ್ತೆ. ಅದು ಅಲ್ಲದೆ ಇವ್ರು ಬಸ್ ಎಷ್ಟು ಸೆಕೆಂಡ್ ನಿಲ್ಲಿಸ್ತಾರೆ ಒಂದ್ ಸ್ಟಾಪ್ ಅಲ್ಲಿ. ನಾನು ಆ ಸ್ಟಾಪ್ ಬಂದಿದ್ಯಾ ಅಂತ ಯಾರನ್ನಾದ್ರೂ ಕೇಳಿ ರೆಕಗ್ನೈಸ್ ಮಾಡಷ್ಟೊತ್ತಿಗೆ ಬಸ್ ಮೂವ್ ಆಗ್ಬಿಡುತ್ತೆ. ಅದು ಇನ್ನೊಂದ್ ಏನಿರುತ್ತೆ ಅಂದ್ರೆ ನಿಲ್ಸಿ ಅಂದ್ರು ಮತ್ತೆ ನಿಲ್ಸಲ್ಲ, ನೆಕ್ಸ್ಟ್ ಸ್ಟಾಪ್ಗೆ ನಿಲ್ಸ್ಬಿಡ್ತಾರೆ ಡೈರೆಕ್ಟ್ ಆಗಿ. ಸೊ ಇಂಥ ಸಿಚುವೇಶನ್ ಮಾಡಿಟ್ಟಿದ್ದಾರೆ. ನಾನು ರೀಸೆಂಟ್ ಆಗಿ ನೋಡಿರೋದು AC ವೋಲ್ವೋ ಬಸ್ಗಳಿಗೂ ಕಂಪ್ಲೀಟ್ಲಿ ಆತರ ರ್ಯಾಪ್ ಮಾಡಿದ್ದಾರೆ. ಸೊ ಏನಿದು ಹಣೆ ಬರ? ಏನು ಇಲ್ಲ, ದುಡ್ಡು ಬೇಕಲ್ಲ, ಹೆಂಗಾದ್ರೂ ದುಡ್ಡು ಹೊಂಟಿಸ್ಬೇಕು. ಮುಂಚೆನೂ ಆ್ಯಡ್ ಮಾಡ್ತಿದ್ರು, ಇಷ್ಟು ಮಾಡ್ತಿರ್ಲಿಲ್ಲ. ಈಗಂತರೂ ಬಿಗ್ ಬಾಸ್ಕೆಟ್ ಹೌದು. ಗ್ರೀನ್ ಕಲರ್ ಹಾಕೊಂಡು ಬಸ್ ಅಡಾಡ್ತಿದ್ದಾವೆ AC ಬಸ್ ಎಲ್ಲ. ಡೆಲಿವರಿ ಇನ್ 5 ಮಿನಿಟ್ಸ್ ಅಂತ ಅವ್ರಿಗೆ ಹೇಳ್ತೀವಿ. ನಮ್ಮ ಸ್ಟಾಪ್ಗೂ ಇಳಿಸ್ತೀರಾ 5 ನಿಮಿಷದಲ್ಲಿ ಅಂತ ಕೇಳ್ಬೇಕು ಅವ್ರಿಗೆ. ಅದಾಗಲ್ಲ. ಏನ್ ಕತೆ? ಅದಕ್ಕೆ ಸೊ ಅದಕ್ಕೆ ಟೆಕ್ನಿಕಲ್ ಡಿಲೇ ಅಂತ ಹೇಳ್ಬಿಡ್ತಾರ. ಈಗ ಬಿಗ್ ಬಾಸ್ಕೆಟ್ ಅಲ್ಲೆಲ್ಲ ಡಿಲೇ ಇರುತ್ತಲ್ಲ, ಇಲ್ಲ ಅದು ಟ್ರಾಫಿಕ್ ಡಿಲೇ. ಮೊನ್ನೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿ, ಹಿಂದ್ಗಡೆ ಸ್ಪೇಸ್ ಖಾಲಿ ಇರುತ್ತೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಲಿ. ಇನ್ನೊಂದೇನಪ್ಪ, ಒಂದ್ ಸೆಕ್ಷನ್ ಮಾಡ್ಕೊಳ್ಳಿ ಅದಕ್ಕೆ ಸೈಡ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗೆ ಅಂತಾನೆ ಒಂದ್ ಜಾಗ ಮಾಡ್ಕೊಳ್ಳಿ, ಅಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್. ಬಸ್ ಅನ್ನೋದು ಬಸ್ ತರ ಕಾಣ್ಲಿ ನಮ್ಗೆ. ಅದು ಅಂದ್ರೆ BMTC ಪಬ್ಲಿಕ್ ಸರ್ವಿಸ್ ತರ ಕಾಣ್ಲಿ ನಮ್ಗೆ. ತಗೊಂಡ್ ಹೋಗ್ಬಿಟ್ಟು ನೀವು ಯಾವ್ದೋ ಸಿಮೆಂಟೋ ಇಲ್ಲ ಇನ್ಯಾವ್ದೋ ಬಿಗ್ ಬಾಸ್ಕೆಟ್ ಈ ತರ ಮಾಡಿದ್ರೆ ಯಾರಿಗೇನ್ ಅನ್ಸುತ್ತೆ? ಯಾವನೋ ಹೊಸ್ದಾಗ್ ಬಂದಪ್ಪ, ಹಳ್ಳಿಯಿಂದ ಬಂದ, ಯಾವ್ದೋ ನಮ್ ಕಡೆಯಿಂದ ಇಲ್ಲಿಂದ ಬಂದ, ಬೆಂಗಳೂರಿಗೆ ಬಂದ, BMTC ಹತ್ರ ಬಂದ, ಬಸ್ ಬಂತು, ಇದೇನಪ್ಪ, ಅವನು ಎಲ್ಲಿಗೂ ಹೋಗ್ಬೇಕಿರುತ್ತೆ, ಮುಂದೆ ಸ್ಟಾಪ್ ನೋಡ್ತಾನೆ ಅದು ಕಾಣಿಸುತ್ತೆ. ಅವನೇನ್ ಅನ್ಕೊಳಲ್ಲ, ಇದು BMTC ಅಲ್ಲ, ಇದು ಆ ಕಂಪ್ನಿ ಬಸ್ ಅನ್ಕೊಂಡು ಅವ್ನು ಹತ್ಲಿಲ್ಲ ಅಂದ್ರೆ ಏನಿದು? ಹಿಂಗೂ ಆಗೋ ಚಾನ್ಸಸ್ ಇರುತ್ತೆ. ಇದೆ ಪಕ್ಕ ಇದೆ. ಈ ತರ ಕಾಮಿಡಿ ಆಗ್ಬಿಟ್ರೆ ಅವನು ಅದನ್ನ ರೆಕಗ್ನೈಸ್ ಮಾಡೋ ಅಷ್ಟ್ರಲ್ಲೇ ಬಸ್ ಹೊಂಟೋಗಿರುತ್ತೆ. ಅವ್ನ್ ಏನ್ ಮಾಡ್ಬೇಕು? ರಿಕಾಗ್ನೈಸ್ ಅಲ್ಲ, ಅವನು ಅನ್ಕೋತಾನೆ ಇದೇನಿದು ಮೇಲ್ಗಡೆ ಬೊಮ್ಮಸಂದ್ರ ಅಂತ ಬರ್ದಿದೆ, ಅದೇ ಬಿಗ್ ಬಾಸ್ಕೆಟ್ ಬಂತು, JSW ಸಿಮೆಂಟ್ ಬಂತು, ನೆಕ್ಸ್ಟ್ ಸ್ವಿಗ್ಗಿ ಬಂತು, ಇದೇನಿದು BMTC ಬಸ್ ನೋಡ್ತಾ ಇದ್ದೀನಿ ಬರೀ ಇವೇ ಬರ್ತಿದಾವಲ್ಲ ಅಂತ. ಅವನೇನ್ ಅನ್ಕೊಳ್ತಾನೆ ಗೊತ್ತಾ, ಬಿಗ್ ಬಾಸ್ಕೆಟ್ ಅವರು ಬಸ್ಸಲ್ಲಿ ಡೆಲಿವರಿ ಕೊಡ್ತಿರ್ಬೇಕು ಬೊಮ್ಮಸಂದ್ರಾಗೂ ಇಲ್ಲಿಗೂ ಅಂತ. ಬಲ್ಕ್ ಜನಾನೇ ಡೆಲಿವರಿ ಕೊಡ್ತವ್ರೇನೋ ಅನ್ಕೋಬೇಕು ಅವನು.
ಹಂಗ ಅನ್ಕೋಬೇಕಾ, ಇಲ್ಲ ಬಿಗ್ ಬಾಸ್ಕೆಟ್ ಕೆಲ್ಸಕ್ಕೆ ಹೋಗೋರ್ಗ್ ಬಸ್ ಇದು ಅಂತ ಅನ್ಕೋಬೇಕಾ, ಏನ್ ಕತೆ ಇದು. ಬಿಡಿ ಬಿಡಿ. ಒಟ್ನಲ್ಲಿ ಇದಂತೂ ದೊಡ್ಡ ಕಾಮಿಡಿ ಆಗೋಗಿದೆ. ಅಲ್ಲ, ಏನು ಮಾಡ, ಜಸ್ಟ್ ಹೋಪ್ಫುಲಿ ಇದು ಫ್ರೀ ಬಿ ಯಾವಾಗ ಮುಗಿಯತ್ತಲ್ಲ ಅವಾಗ ಸ್ವಲ್ಪ ಕ್ಲಿಯರ್ ಆಗತ್ತೆ, ನೋಡೋಣ. ನೋಡ್ಬೇಕು ಅದರಿಂದ theatre. ನಮ್ಗೇನು ಪರ್ಸನಲ್ ಪ್ರಾಬ್ಲಮ್ ಏನು ಇಲ್ಲ, ಫ್ರೀ ಕೊಟ್ಟಿರೋದಕ್ಕೆ ಅದರದ್ದು ಏನು ಅವ್ರು ಮಾಡಿ ಏನೋ ಮಾಡ್ಬಿಟ್ಟಿದ್ದಾರೆ ಆಗ್ಲಿ. ಬಟ್ ಅಟ್ಲೀಸ್ಟ್ ಕೆಲವೊಂದು ಕಾಮನ್ ಸೆನ್ಸ್ ಇಡ್ಲಿ ಸ್ವಲ್ಪ ಅಲ್ಲಿ. ಈ ತರ ಮಾಡಿದ್ರೆ ಹೆಂಗ್ ರೆಕಗ್ನೈಸ್ ಮಾಡ್ಬೇಕು ಪಬ್ಲಿಕ್ ಅದನ್ನ. ಸೊ ಅಷ್ಟು ಓವರ್ ಮಾಡಬಾರ್ದು ಅಷ್ಟೇನೆ.